ನಮ್ಮ ಕರ್ನಾಟಕದ ರೈತರಿಗೆ ಒಂದು ಚಿಕ್ಕದಾಗಿ ಒಂದು ಆಫರ್ ಕೊಡೋಣ ಅಂತ ಶ್ರೀನಾರಾಯಣಿ ಇರಿಗೇಷನ್ ಕಂಪನಿಯಲ್ಲಿ ನೀವು ಇಷ್ಟು ದಿನ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 4 ರೋಲ್ ಬೇಕಿತ್ತು. ಆದರೆ ಈಗ ಸೀಸನ್ ಟೈಮಲ್ಲಿ ಪ್ರತಿಯೊಬ್ಬರಿಗೂ ರೈತರಿಗೆ ಇದು ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಒಂದು 2 ರೋಲು ಸಮೇತನೂ ರೈತರು ತೋರಿಸೋದಕ್ಕೋಸ್ಕರ ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ನಾವು 2 ರೋಲು ಸಮೇತ ತೊಗೊಳ್ತಾ ಇದ್ದೀವಿ. ಏನು ಕಾರಣ ಅಂತ ಹೇಳಿದ್ರೆ, ಈಗ ಪ್ರತಿಯೊಂದು ಡಿಸ್ಟಿಕ್ಕು ಮತ್ತು ಪ್ರತಿಯೊಂದು ತಾಲೂಕಿಗೂ ನಮ್ಮ ಮೆಟೀರಿಯಲ್ಗಳು ಹೋಗ್ತಾ ಇದೆ. ಇಷ್ಟು ದಿನ ನಿಮಗೆ 1 ರೋಲು 2 ರೋಲು ಏನಕ್ಕೆ ತೊಗೊಳ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಆ ಟೈಮಲ್ಲಿ ನಮಗೆ ಕಳಿಸೋದಕ್ಕೆ ಟ್ರಾನ್ಸ್ಪೋರ್ಟಿಗೆ ಹಾಕೋದಕ್ಕೆ ತುಂಬ ಕಷ್ಟ ಆಗೋದು, ಖರ್ಚು ಬರೋದು, ಆ ಖರ್ಚು ನೀವು ಕೊಡ್ತಿರಲಿಲ್ಲ. ಹಾಗಾಗಿ ಈಗ ಪ್ರತಿಯೊಂದು ತಾಲೂಕು ಡಿಸ್ಟಿಕ್ಕಿಗೂ ನಮ್ಮ ಮೆಟೀರಿಯಲ್ಗಳು ಹೋಗ್ತಾ ಇದೆ. ಅದ್ರ ಜೊತೆಗೆ ನಿಮ್ಮದು 1-2 ರೋಲ್ ಹೋಗುತ್ತೆ. ಈಗ ಜಾಸ್ತಿ ಆರ್ಡ್ರ್ ಕೊಡೋರು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಕ್ವಾಲಿಟಿ ಚೆಕ್ ಮಾಡೋಣ, ಅದಾದಮೇಲೆ ಮೆಟೀರಿಯಲ್ಲು ಜಾಸ್ತಿ ಆರ್ಡ್ರ್ ಮಾಡೋಣ ಅಂತ ಅವರು ಥಿಂಕ್ ಇರುತ್ತೆ. ನಾವು ಅದು ತಪ್ಪು ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಒಂದೇ ಸತಿ ಕ್ವಾಲಿಟಿ ಹೆಂಗಿರುತ್ತೋ ಏನೋ, ಹೆಂಗೆ ಅಮೌಂಟ್ ಹಾಕಿದ ಮೇಲೆ ಮತ್ತೆ ರಿಟರ್ನ್ ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಇರುತ್ತೆ. ಯಾರೂ ಇದು ಮಾಡಲ್ಲ. ನಮ್ಮ ಶ್ರೀನಾರಾಯಣಿ ಇರಿಗೇಷನ್ ಕಂಪ್ನಿಯಲ್ಲಿ ಇದು ರೈತರಿಗೋಸ್ಕರನೇ ಇರೋವಂಥ ಫ್ಯಾಕ್ಟ್ರಿ, ಅದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ರೈತರಿಗೆ ಇರೋವಂಥ ಫ್ಯಾಕ್ಟ್ರಿನ ಪ್ರತಿಯೊಬ್ಬರು ರೈತರು ನೋಡಲಿ ಅಂತ ಹೇಳಿಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಈಗ ಸೀಸನ್ ಟೈಮಲ್ಲಿ ನಾವು ಇದೊಂದು ನಿಮಗೆ ಒಂದು ಕೊಟ್ಟರೆ ನೀವು ಎಲ್ಲರೂ ಬಂದುಬಿಟ್ಟು 2 ರೋಲು ಆರ್ಡ್ರ್ ಮಾಡಿ ನೀವು ಬುಕ್ಕಿಂಗ್ ತೊಗೊಳ್ತೀವಿ. ನಿಮಗೂ ಖರ್ಚು ಕಡಿಮೆ ಆಗುತ್ತೆ. ಮತ್ತು ನಮ್ಮ ಫ್ಯಾಕ್ಟ್ರಿಯಿಂದ ನಮ್ಮ ಔಟ್ಲೆಟಿಂದ ನಾವು ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಏನು ಹಾಕ್ತೀವಿ ಅದು ಫ್ರೀ ಇರುತ್ತೆ. ನಿಮಗೆ ಟ್ರಾನ್ಸ್ಪೋರ್ಟ್ ಆಫೀಸಿಂದ ನಿಮ್ಮ ತಾಲೂಕು ಡಿಸ್ಟಿಕ್ಕಿಗೆ ಏನು ಬರುತ್ತೆ ಆ ಚಾರ್ಜಸ್ ನೀವು ಅಲ್ಲಿ ಕೊಡಬೇಕಾಗತ್ತೆ. 1 ರೋಲಿಗೆ 110ರಿಂದ 120 ರೂಪಾಯಿ ತೊಗೊಳ್ತಾರೆ. ನೀವು ಅದನ್ನು ಇದು ಮಾಡ್ಕೋಬೋದು. ಪ್ರತಿಯೊಂದು ತಾಲೂಕು ಡಿಸ್ಟಿಕ್ಕಿಗೆ ಮಾತ್ರ ಬರುತ್ತೆ, ಹಳ್ಳಿಗೂ ಬರಲ್ಲ. ಮತ್ತು 1 ರೋಲು ಹಾಕಲ್ಲ. ಈಗ 4-5 ರೋಲ್ ಇರೋ ಜಾಗದಲ್ಲಿ 2 ರೋಲಿಗೆ ತೊಗೊಂಬಂದಿದ್ದೀವಿ ಈ ಒಂದು ತಿಂಗಳು ಸೀಸನಿಗೆ, ಪ್ರತಿಯೊಬ್ಬರು ನೋಡಲಿ ಅಂತ. ಮತ್ತು ನಮ್ಮ ಹಿಂದಿನ ವೀಡಿಯೋಗಳೆಲ್ಲ ಹಾಕಿದ್ದೀವಿ. ಅದರಲ್ಲಿ ಡ್ರಿಪ್ಪರ್ಗಳಾಗಲಿ, ಮಿಸ್ಟ್ ಆಗಲಿ, ಮತ್ತು ಪ್ರತಿಯೊಂದು ಮೆಟೀರಿಯಲ್ ಬಗ್ಗೆನೂ ನಾವು ನಿಮಗೆ ತಿಳಿಸಿದ್ದೀವಿ. ಆ ಚಾನಲ್ ಏನಿದೆ ಅದು ನಮ್ಮ ಕಂಪ್ನಿ ಚಾನಲ್ಲೇ, ಬೇರೆ ಇನ್ಯಾರ್ದು ಇಲ್ಲ. ಮತ್ತು ಈಗ ನಾನು ನಿಮಗೆ ಕಳಿಸ್ತಾ ಇರೋದು, ವೀಡಿಯೋ ತೋರಿಸ್ತಾ ಇರೋದು ಬಂದುಬಿಟ್ಟು ಇದು 10 ವರ್ಷ ವಾರಂಟಿ ಡ್ರಿಪ್ ಪೈಪು. ಈ 10 ವರ್ಷ ವಾರಂಟಿ ಡ್ರಿಪ್ ಪೈಪಲ್ಲಿ ಏನಾಗುತ್ತೆ, ಏನಾರು ಕಟ್ ಆಗೋದು, ಕ್ರಾಕ್ ಬರೋದು, ಪುಡಿ ಆಗೋದು, ಈ ಥರ ಏನೇ ಬಂತು ಅಂತ ಹೇಳಿದ್ರೂ ನಾವು ನಿಮಗೆ ಈ ರೋಲಿಂದ ರೋಲೇ ಬೇರೆದು ಕೊಡ್ತೀವಿ. 10 ವರ್ಷದ ಒಳಗೆ ನಿಮಗೆ ಕ್ರಾಕ್ ಬರೋದು, ಕಟ್ ಆಗೋದು ಏನೇ ಬಂದರೂ ಅದನ್ನು ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ಬೇರೆದು ಹೊಸ ರೋಲೇ ನೀವು ತೊಗೋಬೋದು. 10 ವರ್ಷ ವಾರಂಟಿ ನಿಮಗೆ ಇನ್ವಾಯ್ಸಲ್ಲೇ ಸಮೇತನೂ ಡೇಟು ಮೆನ್ಷನ್ ಮಾಡಿ ಕೊಡ್ತೀವಿ ನಿಮಗೆ. ಅದಾದಮೇಲೆ ಈ 1ನೇ ತಾರೀಕು ಅಂದರೆ 2026ರಲ್ಲಿ ನಾವು ನಿಮಗೆ ಒಂದು ಹೊಸ ಡ್ರಿಪ್ ಪೈಪು ರೆಡಿ ಮಾಡಿಕೊಡ್ತಾ ಇದ್ದೀವಿ. ಅದು ಯಾವ ಥರ ಅಂತ ಹೇಳಿದ್ರೆ, ಸೈಜ್ ಬಂದ್ಬಿಟ್ಟು 16ಕ್ಕಿಂತ ಜಾಸ್ತಿ ಇರುತ್ತೆ, 20ಗಿಂತ ಕಡಿಮೆ ಇರುತ್ತೆ. ಅದು ಬಂದ್ಬಿಟ್ಟು ನಿಮಗೆ ಮೇಲ್ಗಡೆ ಡ್ರಿಪ್ ಪೈಪು ಅಂದರೆ ಪ್ರತಿಯೊಂದು ಗಿಡಕ್ಕೂ, ಈಗ ಎಷ್ಟೋ ಜನ ನೀವು ಅಂದ್ಕೊಂಡಿರ್ತೀರ ನಮಗೆ 20 ಗಿಡ ಇದೆ, 15 ಗಿಡ ಇದೆ, ಅಲ್ಲಿವರೆಗೂ ನೀರು ಹೋಗಲ್ಲ ಅಂತ. ಅಂಥವರಿಗೆ ಆ ಡ್ರಿಪ್ ಪೈಪು 15ರಿಂದ 20 ಗಿಡಕ್ಕೆ ನೀರು ಹೋಗುವಷ್ಟು ಕೆಪಾಸಿಟಿ ಇರುತ್ತೆ. ನೆಕ್ಸ್ಟು ಅದೇ ಡ್ರಿಪ್ ಪೈಪು ನೀವು ಸ್ಪ್ರಿಂಕ್ಲರು ಮಾಡ್ಕೋಬೋದು. ಅದರಲ್ಲಿ ಅಂದರೆ ಮೈಕ್ರೋ ಸ್ಪ್ರಿಂಕ್ಲರು ಈ ಥರದ್ದು ಮಾಡ್ಕೋಬೋದು. ಮತ್ತು ಅದೇ ಪೈಪು ನೀವು ಭೂಮಿ ಒಳಗೂ ಅದನ್ನು ಹಾಕ್ಕೋಬೋದು, ಅಷ್ಟು ಸ್ಟ್ರೆಂತ್ ಇರುತ್ತೆ. ಅದು ನಿಮಗೆ 30 kgವರೆಗೂ ಮಾಡಿಕೊಡ್ತಾ ಇದ್ದೀವಿ. 400 ಮೀಟ್ರ್ 30 kg ಬರುತ್ತೆ. ಅದು ಇದೇ ಬುಧವಾರ ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ಗುರುವಾರ ಶುಕ್ರವಾರದಲ್ಲಿ ನಾನು ಇನ್ನೊಂದು ವೀಡಿಯೋ ಮಾಡ್ತೀವಿ. ಆ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಿಂದಿನ ವೀಡಿಯೋನೂ ನೋಡಿ ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತ. ಯಾಕಂದರೆ ಈಗ ರೈತರು ಹೇಳ್ದಂಗೆ, ಈಗ ನವಿಲಿಗೆ, ಇಲಿಗೆ ತುಂಬ ಕಷ್ಟ ಅನುಭವಿಸ್ತಾ ಇರೋ ರೈತರಿಗೆ ಇದನ್ನು ಮಾಡ್ತಾ ಇರೋದು. ಇದನ್ನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಒಂದು ಸ್ವಲ್ಪ ಮಾಡ್ತೀವಿ. ಆರ್ಡ್ರ್ ತೊಗೊಂಡು ನಾವು ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ. ಶಾಂಪಲ್ಲಿ ಬಂದುಬಿಟ್ಟು ನಮ್ಮ ಔಟ್ಲೆಟಲ್ಲಿ ಇರುತ್ತೆ, ನೀವು ಅದನ್ನು ನೋಡ್ಕೋಬೋದು. ಮತ್ತು ವೀಡಿಯೋನೂ ಸಮೇತ ಅದ್ರ ಬಗ್ಗೆ ಮಾಡ್ತೀನಿ ನಾನು. ಗೊತ್ತಾಯ್ತಲ್ಲ. ಈಗ ನಿಮಗೆ ಅಕಸ್ಮಾತ್ ಏನಾರು ಕ್ವಾಲಿಟಿ ಏನಾರು ನೋಡಬೇಕು, 16 mm ಗೋಲ್ಡ್ ಪೈಪು 10 ವರ್ಷ ವ್ಯಾರಂಟಿದು ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ 2 ರೋಲಿಗೆ ಆರ್ಡ್ರ್ ಮಾಡ್ಬೋದು. 2 ರೋಲಿಗೆ ಟ್ರಾನ್ಸ್ಪೋರ್ಟಿಗೆ ಹಾಕಿ ಕಳಿಸ್ಕೊಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಡಿಸ್ಟಿಕ್ಕು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಹಾಕೋದೇನಿದೆ ಅದೆಲ್ಲ ಖರ್ಚೆಲ್ಲ ಫ್ರೀ ನಿಮಗೆ. ಟ್ರಾನ್ಸ್ಪೋರ್ಟ್ ಆಫೀಸಿಂದ ನಿಮ್ಮ ತಾಲೂಕು ಡಿಸ್ಟಿಕ್ಕಿಗೆ ಏನು ಬರುತ್ತೆ ಆ ಚಾರ್ಜಸ್ ನೀವು ಅಲ್ಲಿ ತೊಗೊಳುವಾಗ ಕೊಟ್ಟರೆ ಸಾಕಾಗತ್ತೆ. ನಮಸ್ತೆ. ಆಮೇಲೆ ವಾಟ್ಸಪ್ಪಲ್ಲಿ
ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ನಾವು ನಿಮಗೆ ಪ್ರತಿಯೊಂದು ಡೀಟೇಲ್ಸು, ಲೊಕೇಶನ್ನು ಎಲ್ಲದೂ ಕಳಿಸ್ಕೊಡ್ತೀವಿ. ಡಿಸ್ಪ್ಲೇ ಬರೋ ನಂಬರಿಗೆ ಫೋನ್ ಮಾಡಿ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ನಮಸ್ತೆ.